ಓಂ ಇಳಿದು ಬಾ ತಾಯಿ. ಬೇಂದ್ರೆಯವರ ಅಭಿನಂದನ ಗ್ರಂಥ. 206 ಪುಟಗಳ ಬೃಹತ್ ಪುಸ್ತಕ. ನಾನು ಇದನ್ನು ಸ್ಕ್ಯಾನ್ ಮತ್ತು ಜೆರಾಕ್ಸ್ ಮಾಡಿಸಿದ ಗಾತ್ರನ ಇಷ್ಟಿದೆ. ಇದು ಇಳಿದು ಬಾ ತಾಯಿ ಅಭಿನಂದನ ಗ್ರಂಥ ಅವರ 80ನೇ ವರ್ಷಕ್ಕೆ ಅರ್ಪಣೆ ಮಾಡಬೇಕು ಅನ್ನುವಂಥ ಒಂದು ಆಲೋಚನೆಯನ್ನು ಹುಬ್ಬಳ್ಳಿಯ ಸಾಹಿತ್ಯ ಮಂಟಪ, ನಮ್ಮ ಹೈಸ್ಕೂಲ್ ಮಾಸ್ತರು ನಿರಂಜನ್ ವಾಲಿಶೆಟ್ಟರ್, ಕನ್ನಡದ ಭಾಷೆಯ ಅತ್ಯದ್ಭುತ ಪ್ರೇಮ ಸೇವಕ, ಅವರಿಗೆ ಬಂತು. ತಮ್ಮ ಒಂದು ಸಭೆಯಲ್ಲಿ ಅನೌನ್ಸ್ ಮಾಡ್ತಾರೆ. ಆವಾಗ ಯಾರೂ ಹೇಳಂಗಿಲ್ಲ. ಓರ್ವ ವ್ಯಕ್ತಿ, ಅವರು KT ಪಾಟೀಲ್ ಅಂಥೇಳಿ ಆ ಮಹಿಳಾ ವಿದ್ಯಾಪೀಠದ ಅಧಿಕಾರಿಗಳು, ಅವರೇ ನಡೆಸ್ತಾ ಇರ್ತಾರೆ. ಅವ್ರು ಹೇಳ್ತಾರೆ, ಇಬ್ಬರೂ ಜೊತೆ ಆಗ್ತಾರೆ, ವಿಚಾರ ವಿಮರ್ಶೆ ಮಾಡ್ತಾರೆ. ನಾವೇನೋ ಇವತ್ತು ಎಲ್ಲರ ಕಡೆ ಲೇಖನ ತರಿಸ್ಬೋದು, ಮುದ್ರಣ ಯಾರು ಮಾಡಬೇಕು? ಇಬ್ಬರು ಕೂಡ ಅವಾಗ ಗೊತ್ತಾಗ್ತದೆ ಅವ್ರಿಗೆ. ಧಾರವಾಡಕ್ಕೆ ಹೋಗ್ತಾರೆ. ಸಮಾಜ ಪುಸ್ತಕಾಲಯಕ್ಕೆ ಹೋಗಿ ಅಲ್ಲಿ ಶ್ರೀ ಮನೋಹರ್ ಘಾಣೇಕರನ್ನು ಕೂತು ತಮ್ಮ ವಿಚಾರವನ್ನು ಹೇಳ್ತಾರೆ. ಅವರಂಕ ರೋಮಾಂಚಿತರಾಗ್ತಾರೆ. ಹೌದಾ, ಅಭಿನಂದನ ಗ್ರಂಥ ಮಾಡೋಣ, ಸಣ್ಣ ಪುಟ್ಟ ಗ್ರಂಥವಾಗಬಾರ್ದು, ಭಾಳ ದೊಡ್ಡ ಗ್ರಂಥವನ್ನು ಮಾಡೋಣ ಅಂತ ಹೇಳ್ತಾರೆ. ಬರೆಯೋದು ಪ್ರಾರಂಭ ಆಗ್ತದೆ. ಅವರು ಮನೋಹರ್ ಘಾಣೇಕರ್ ಅವರು ಕೆಲವು ಸಾಹಿತಿಗಳನ್ನು ಆರಿಸ್ಕೋತಾರೆ. ನಿರಂಜನ್ ವಾಲಿಶೆಟ್ಟರು ಆರಿಸ್ಕೋತಾರೆ, ಬರೀತಾರೆ. ಎಲ್ಲರಿಗೂ ವಿನಂತಿ ಪತ್ರಗಳು ಹೋಗ್ತಾವೆ. ಕವಿಗಳಿಗೆ, ಸಾಹಿತಿಗಳಿಗೆ, ಅಭಿಮಾನಿಗಳಿಗೆ ಹೋಗ್ತಾವೆ. ಆದರೆ ಒಂದು ಇದು ಬರ್ತದೆ, ಇದು ಸಂಪಾದಕರು ಯಾರಾಗಬೇಕು? ನಾವು ಸಾಮಾನ್ಯ ಶಿಕ್ಷಕ, ಇವರು ನೋಡಿದ್ರೆ ಅಧಿಕಾರಿ. ಅವಾಗ ಮತ್ತೆ ಹೋಗ್ತಾರೆ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಓಡಿ ಹೋಗ್ತಾರೆ. ಅಲ್ಲಿ ಅವರಿಗೆ ಎದುರಿಗೇನೆ ಕವಿ ಸಾಹಿತಿ ಅಂಥೇಳಿ ಹೆಸರು ಮಾಡಿದಂಥ ಶ್ರೀ ಬುದ್ಧಣ್ಣ ಹಿಂಗಮೇರೆ ಅವ್ರಿಗೆ ಬಂದುಬಿಡ್ತಾರೆ. ಅವರಿಗೆ ವಿನಂತಿಸಿಕೊಂಡಾಗ ಅವರು ಅರೇ ಭಾಳ ಅದ್ಭುತವಾತು, ನಾನು ಸಂಪಾದಕನಾಗ್ತೇನೆ ಅಂತ ಹೇಳ್ತಾರೆ. ಶ್ರೀ ಬುದ್ಧಣ್ಣ ಹಿಂಗಮೇರೆ ಸಂಪಾದಕರಾಗ್ತಾರೆ. ಅವರು ಸಾಕಷ್ಟು ಜನರಿಗೆ ವಿನಂತಿಸ್ಕೋತಾರೆ. ಈ ರೀತಿಯಾಗಿ ಈ ಒಂದು ಪುಸ್ತಕ ಪ್ರಯತ್ನ ಚಾಲೂ ಆಗ್ತದೆ. ಸಾಕಷ್ಟು ಲೇಖನಗಳು ಬರ್ತಾವೆ. ಕೆಲವ್ರು ಅಂತಾರೆ ನಾವು ಮುಂಚೆ ಬರೆದದ್ದು ಇದನ್ನ ಬಳಸ್ಕೊಡ್ರಿ ಅಂತಾರೆ. ಕೆಲವರು ನಮಗೆ ಆರೋಗ್ಯ ಸರಿ ಇಲ್ಲ, ಬರೀಲಿಕ್ಕೆ ಆಗೋಲ್ಲ, ನಮ್ಮ ಭಾಳ ಇದು ಸಮಸ್ಯೆ ಅದ ಅಂತಾರೆ. ಕೆಲವ್ರು ನಾವು ಬರೆದು ಕಳಿಸ್ತೇವೆ ಅಂದವ್ರು ಕಳಿಸಲ್ಲ. ಹೀಗೆಲ್ಲ ಆಗಿ ಒಟ್ಟಾರೆ 70ಕ್ಕೂ ಮೀರಿದ ಲೇಖನಗಳು ಬಂದುಬಿಡ್ತಾವೆ. ಅವನ್ನು ಸರಿಯಾಗಿ ವಿಂಗಡಿಸಿ ಒಂದೊಂದು ಭಾಗದಲ್ಲಿ ಹಾಕುವಂಥ ಕೆಲಸ ಪ್ರಾರಂಭ ಆಗ್ತದೆ. ವಿಷಾದದ ವಿಷಯ ಅಂದರೆ, ರಾಷ್ಟ್ರಕವಿ ಕುವೆಂಪು ಅವರ ಲೇಖನವನ್ನು ದಾರಿ ಕಾಯ್ತಾ ಇರ್ತಾರೆ. 2-3 ವಿನಂತಿ ಪತ್ರಗಳನ್ನು ಬರೆದಿದ್ದಾರಂಥವ್ರು. ಆದರೆ ಬರಲಿಲ್ಲ. ಯಾಕೆ ಏನು ಗೊತ್ತಿಲ್ಲ. ಆದರೆ ಯಾವ್ಯಾವ ಈ ಇಳಿದು ಬಾ ತಾಯಿ ಅಭಿನಂದನ ಗ್ರಂಥವನ್ನು ನಾವು ನೋಡ್ತೇವೋ ಓದ್ತೇವೋ ಆವಾಗ ಆ ವಿಷಾದ ಭಾವ ನಮ್ಮಲ್ಲಿರ್ತದೆ. ಯಾಕಂದರೆ ವರಕವಿ ಶ್ರೀ ಬೇಂದ್ರೆಯವರು ಆ ಅದ್ಭುತವಾದ ಹಾಡನ್ನು ಕುವೆಂಪು ಅವರು ಸ್ವರದಾಗ ಬರೆದಿದ್ದರು. ನೆನಪಿದೆಯಲ್ಲ? ಭಾಳ ಮಂದಿಗೆ ನೆನಪಿರಬೇಕು. ಯುಗದ ಕವಿಗೆ ಜಗದ ಕವಿಗೆ ಶ್ರೀರಾಮಾಯಣ ದರ್ಶನದಿ ಕೈ ಮುಗಿದ ಈ ಕವಿಗೆ ಅಂಥೇಳಿ ಅದ್ಭುತವಾದ ಆ ಸಾಲುಗಳು ಅವ್ರು ಕುವೆಂಪು ಅವರು ಮಾಡ್ತಾರಂತ ಭಾಳ ಆಶಾ ಇಟ್ಕೊಂಡಿದ್ದರು. ಆದರೆ ಅದು ಸಂಭವಿಸಿಲ್ಲ. ಆಗಲಿ, ಈ ಲೇಖನ ಬಂದು ಅವ್ರು ನೋಡಿದರು. ಆವಾಗಿನ ಕಾಲಕ್ಕೆ ಮುದ್ರಣ, ಸಣ್ಣ ಸಣ್ಣ ಅಚ್ಚುಗಳನ್ನು ಜೋಡಿಸೋದು, 806 ಪುಸ್ತಕಗಳ ಲೇಖನವನ್ನು ಪುಸ್ತಕ ತಯಾರು ಮಾಡೋದು ಅಷ್ಟು ಸಾಹಸದ ಕೆಲಸ. ಆ ಅಚ್ಚುಗಳನ್ನು ಜೋಡಿಸಿ ಆ ಪ್ರಿಂಟಿಂಗ್ ಪ್ರೆಸ್ಸಿಗೆ ಕೊಟ್ಟು ಆ ಮುದ್ರಣದ ಹಾಳೆಗಳನ್ನು ತೆಗೆದುಕೊಂಡು ಅವುಗಳನ್ನು ವೆರಿಫೈ ಮಾಡಿ ಅದರೊಳಗೆ ಕರೆಕ್ಷನ್ಸ್ ಮಾಡಿ ಅದರೊಳಗೆ ಆ ಸರಿಯಾಗಿ ಹೊಂದಿಸಿ ಆ ಪುಟಗಳನ್ನು ಹೊಂದಿಸಿ, ಅಷ್ಟೇ ಅಲ್ಲದೆ ಅವು ಯಾವ ಭಾಗದಲ್ಲಿ ಇಡಬೇಕು ನಾವು ಅಂಥೇಳಿ ಅವುಗಳನ್ನು 7 ಭಾಗಗಳಲ್ಲಿ ವಿಂಗಡಿಸಿದರು. ಅವು ನಾನು ಹೇಳ್ತೇನೆ ನಾಳೆ ಎಷ್ಟು ಭಾಗಗಳಲ್ಲಿ ಹಾಕಿ ವಿಂಗಡಿಸಿದರು ಅನ್ನುವಂಥದ್ದನ್ನು. ಈಗ ನೋಡಿ, ಇನ್ನೊಂದು ಅತ್ಯಂತ ಅಂದರೆ ಮನೋಹರ್ ಘಾಣೇಕರ್ ಅವರು, ಆಮೇಲೆ ಅವರ ತಮ್ಮಂದಿರಾದ ಶ್ರೀ ರವೀಂದ್ರ ಘಾಣೇಕರ್ ಅವರು ಪ್ರೆಸ್ ನೋಡ್ಕೋತಾ ಇದ್ದರು. ಆ ಮಹನೀಯರಿಬ್ಬರು
ಎಷ್ಟೊಂದು ಶ್ರಮ ವಹಿಸಿದ್ದಾರೆ ಅಂದರೆ ಈ ಇಳಿದು ಬಾ ತಾಯಿ ಅಭಿನಂದನ ಗ್ರಂಥವನ್ನು ಅವರು ಪ್ರಕಟ ಮಾಡಿರೋವಾಗ 1977ರಲ್ಲಿ ಪ್ರಕಟ ಆಯಿತು. ಅಂದರೆ ಸುಮಾರು 5 ವರ್ಷಗಳ ಕಾಲ ಈ ಗ್ರಂಥ ಟೈಮ್ ತಗೊಂಡು ಪ್ರಕಟ ಆಗಲಿಕ್ಕೆ. ಯಾಕೆ ಅಂದರೆ ಆವಾಗ ಅಷ್ಟೊಂದು ಎಲ್ಲರ ಕಡೆಯ ಲೇಖನಗಳು ಬರಬೇಕು, ಅವುಗಳನ್ನು ಅಚ್ಚುಗಳನ್ನು ಹಾಕಿ ಸಣ್ಣ 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 ಅಚ್ಚುಗಳನ್ನ ಜೋಡಿಸ್ಬೇಕು, ಮುದ್ರಣ ಮಾಡಬೇಕು. ಒಂದೇನೇನೋ ಯುದ್ಧದ ಕಾಲ ಸರಿಯಾಗಿ ಪೇಪರ್ಗಳು ಸಿಗ್ತಾ ಇಲ್ಲ, ಮುದ್ರಣಕ್ಕೆ ಭಾಳ ತೊಂದರೆಗಳನ್ನು ಅನುಭವಿಸ್ತಾರಂತ. ಆಮೇಲೆ ಅದರದ್ದು ಕರೆಕ್ಷನ್ಸ್ ಮಾಡೋದು, ಆ ಕರೆಕ್ಷನ್ ಮಾಡೋ ವಿಚಾರದಾಗ ಸಹಿತ ಭಾಳ ಸಮಸ್ಯೆಗಳು. ನಮ್ಮ ನಿರಂಜನ್ ವಾಲಿ ಶೆಟ್ಟರವರು ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ 100 ಸರಿ ಅದು ಅಲ್ಲಿ ಓಡೋಡಿ ಹೋಗ್ತಾರೆ. ಎಲ್ಲವೂ ಹೆಂಗೆ ಆಗ್ತಾಯಿದೆ ನೋಡ್ತಾ ಇರ್ತಾರೆ. ಭಾಳ ಸಂತೋಷಪಟ್ಟು ತಮ್ಮ ತನು ಮನ ಧನವನ್ನು ಅರ್ಪಿಸಿ ಬಿಟ್ಟಿದ್ದಾರೆ ಈ ಗ್ರಂಥವನ್ನು ಇಳಿದು ಬಾ ತಾಯಿ ಬೇಂದ್ರೆಯವರ ಅಭಿನಂದನ ಗ್ರಂಥವನ್ನು ಅರ್ಪಿಸಲಿಕ್ಕೆ. ಶ್ರೀ ವಾಮನ ಬೇಂದ್ರೆಯವರ ಹತ್ರ ಹೋಗ್ತಾರೆ. ಬೇಂದ್ರೆಯವರ ಹತ್ರ ಹೋಗ್ತಾರೆ, ನಮಗೆ ಸ್ವಲ್ಪ ತಮ್ಮ ಛಾಯಾಚಿತ್ರಗಳನ್ನು ಕೊಡ್ರಿ ಅಂತ ಹೇಳಿದಾಗ ವಾಮನ ಬೇಂದ್ರೆಯವರು ಕೊಡ್ತಾರೆ. ಅವು ಇವುಗಳಿವೆ, ತೋರಿಸ್ತೇನೆ ನಾಳೆ ನಿಮಗೆ. ಒಂದು ಅದ್ಭುತವಾದಂಥ ಒಂದು ಕಾರ್ಯ ನಡೀತಾ ಇರ್ತದೆ. ನಿರಂಜನ ವಾಲಿ ಶೆಟ್ಟರು, KT ಪಾಟೀಲರು, ಬುದ್ಧಣ್ಣ ಹಿಂಗಮರೆಯವರು, ಮನೋಹರ್ ಗಾಣೇಕರ್ ಅವರು, ರವೀಂದ್ರ ಗಾಣೇಕರ್ ಅವರು, GM ಹೆಗಡೆ ಅವರು, ಇನ್ನೂ ಹಲವಾರು ಅದಕ್ಕೆ ಕೈ ಜೋಡಿಸ್ತಾರೆ. ಈ ರೀತಿಯಾಗಿ 806 ಪುಟಗಳ ಬೃಹತ್ ಪುಸ್ತಕ ತಯಾರಾಗ್ತದೆ. ನನಗೆ ಮೊನ್ನೆ ಅದನ್ನು ಹೊರಲಿಕ್ಕೇನೆ ನನ್ನ ಹತ್ರಿತ್ತದು ಕಳಿಸಿಬಿಟ್ಟೆ. ಯಾಕಂದ್ರೆ ಭಾಳಷ್ಟು ಛಿದ್ರ ವಿಚ್ಛಿದ್ರ ಸ್ಥಿತಿಯಲ್ಲಿತ್ತು. ನಾನು ಇದನ್ನು ಸ್ಕ್ಯಾನ್ ಮಾಡಿಸ್ಕೊಂಡಿದ್ದೆ, ಅದನ್ನು ಕಷ್ಟಪಟ್ಟು ನಿನ್ನೆ ಹೇಳಿದ್ದೇನೆ ಆ ಮಾತನ್ನು. ಈ ರೀತಿಯಾಗಿ ಒಂದು 5 ವರ್ಷಗಳ ತಪಸ್ಸಿನ ಫಲವಾಗಿ ಒಂದು ಗ್ರಂಥದ ಪ್ರಕಟಣೆಯ ತಪಸ್ಸದು. ಆ ತಪಸ್ಸಿನ ಫಲವಾಗಿ ಶ್ರೀ ಮನೋಹರ್ ಘಾಣೇಕರ್ ಅವರು, ಶ್ರೀ ರವೀಂದ್ರ ಘಾಣೇಕರ್ ಅವರು, ಶ್ರೀ ನಿರಂಜನ್ ವಾಲಿ ಶೆಟ್ಟರವ್ರದ್ದು ಎಷ್ಟೊಂದು ತಪಸ್ಸಪ್ಪ. ಆ ತಪಸ್ಸಿನ ಫಲವಾಗಿ ಈ ಇಳಿದು ಬಾ ತಾಯಿ ಬೇಂದ್ರೆಯವರ ಅಭಿನಂದನ ಗ್ರಂಥ ಅವರು 80ನೇ ವರ್ಷಕ್ಕೆ ಕೊಡಬೇಕಂತ ಮಾಡಿದ್ರು. ಅವರು 80ನೇ ವರ್ಷ. ಅವ್ರ 80ನೇ ವರ್ಷ ಯಾವಾಗ ಆಗ್ತಿತ್ತು? 1976ರಲ್ಲಿ ಏನೋ ಆಗ್ತಾಯಿತ್ತು. ಆದರೆ ಅಷ್ಟೊತ್ತಿಗೆ ಅದು ಗ್ರಂಥ ಪ್ರಕಟ ಆಗಲಿಲ್ಲ. ಯಾಕಂದ್ರೆ 1977ರಲ್ಲಿ ಅದು ಕ್ಯಾಲಿಕೋ ಬೌಂಡ್, ದೊಡ್ಡ ಹಾರ್ಡ್ ಕಾಪಿಲಿ ಅದು ಬೌಂಡಾಗಿ ಅದು ಪ್ರಕಟ ಆಯಿತು. ನಿಜವಾಗಲೂ ಆಶ್ಚರ್ಯ. ಯಾಕಂದ್ರೆ ಆಮೇಲೆ ಇನ್ನೊಂದು, ಇದು ಬೇಂದ್ರೆಯವರ ಅಭಿನಂದನ ಗ್ರಂಥ ಆಗಿತ್ತು, ಇಳಿದು ಬಾ ತಾಯಿ. ಈ ಇಳಿದು ಬಾಯಿ ಬೃಹತ್ ಗ್ರಂಥ 816 ಪುಟಗಳ ಬೃಹತ್ ಗ್ರಂಥ ಅರ್ಪಣೆ ಆಗಿದ್ದು ವರಕವಿ ಶ್ರೀ ಬೇಂದ್ರೆ ಅವರಿಗೆ. ಇದು ಬಹಳ ಮಹತ್ವದ. ವರಕವಿ ಶ್ರೀ ಬೇಂದ್ರೆ ಅವರಿಗೆ ಈ ಗ್ರಂಥ ಅರ್ಪಣೆಯಾಗಿದೆ. ಒಂದು ಅದ್ಭುತವಾದಂಥ ಆ ಪುಟ್ಟ ಪೇಜ್, ಆ ಪುಟ್ಟ ಪೇಜಿನಲ್ಲಿ 3 ಸಾಲುಗಳ ಆ ಒಂದು 3 ಡಿಫ್ರೆಂಟ್ ಫಾಂಟ್ಸ್ ಅಂತಾರಲ್ಲ, ಆ ಡಿಫ್ರೆಂಟ್ ಫಾಂಟ್ನಿಂದ ಅವರಿಗೆ ಅರ್ಪಣೆ ಮಾಡಿದ್ದಾರೆ. ನೋಡಿ ಇಲ್ಲಿ ಡಿಫ್ರೆಂಟ್ ಫಾಂಟ್ಸ್ನೊಳಗೆ ಅರ್ಪಣೆ ಮಾಡಿದ್ದಾರೆ. ಏನು ಬರೆದಿದ್ದಾರೆ? ಇಳಿದು ಬಾ ತಾಯಿ, ವರಕವಿ ಡಾಕ್ಟರ್ ದ.ರಾ. ಬೇಂದ್ರೆ ಅವರಿಗೆ, ಅವರ ಹಿರಿಯರು, ಮಿತ್ರರು, ಅಭಿಮಾನಿಗಳು ಮತ್ತು ಕಾವ್ಯಾಭ್ಯಾಸಿಗಳು ಅರ್ಪಿಸಿದ ಅಭಿನಂದನ ಗ್ರಂಥ. ಎಷ್ಟೊಂದು ಬೇರೆ ಬೇರೆ ಫಾಂಟಿನಲ್ಲಿ ಆವಾಗಿನ ಕಾಲಕ್ಕೆ 1976-77ನೇ ಟೈಮ್ಗೆ ಮಾಡಿದಂಥ ಅದ್ಭುತವಾದ ಇವತ್ತೇನು ಬಿಡ್ರಿ, ಕಂಪ್ಯೂಟರ್ದಾಗ ಏನು ಹೇಳ್ದದು ಮಾಡ್ತದೆ. ದೊಡ್ಡ ಅಕ್ಷರ ಬರೆಯಂದ್ರು ಬರೀತದೆ, ಇಟ ಅಕ್ಷರ ಬರೆಯಂದ್ರು ಬರೀತದೆ. ಆದರೆ ಆವಾಗಿನ ಕಾಲಕ್ಕೆ ಮಾಡಿದಂಥ ಮಹಾನ್ ಕೆಲಸ ಇದು ಅಲ್ವಾ? ಬೇಂದ್ರೆಯವರಿಗೇ ಅರ್ಪಿತ ಆಗಿದೆ. ಅವ್ರು ಹಿಡಿದು ಸಂತೋಷಿಸಿರಬೇಕು. ಈ ವಿಷಯ ಕುರಿತು, ಈ ಗ್ರಂಥ ಕುರಿತು ಇನ್ನೂ ಉತ್ತಮ ಮಾಹಿತಿಗಳನ್ನು ನಾಳೆ ತಮಗೆ ನಿವೇದಿಸ್ತೇನೆ. ಬೇಂದ್ರೆಯವರ ಅರ್ಪಿಸಿದಂಥ ಈ ಗ್ರಂಥ ಕುರಿತು, ಇಳಿದು ಬಾ ತಾಯಿ ಗ್ರಂಥ ಕುರಿತು ನಾಳೆ ಇನ್ನಷ್ಟು. ನಮಸ್ಕಾರ.